ಸೊ ಗೈಸ್ ನಾವು ಮನಾಲಿನಲ್ಲಿ ಇದ್ದಿದ್ದು ಈ ರೂಮ್ ಇದು. ಸೊ ಚೆಕ್ಔಟ್ ಮಾಡ್ತಾ ಇದ್ದೀವಿ ಇವಾಗ. ಇಲ್ಲಿಂದ ಅಮೃತ್ಸರ್ ಹೊಡ್ತಾ ಇದ್ದೀವಿ. ಇಲ್ಲಿಂದ 320 ಸಮಥಿಂಗ್ ಕಿಲೋಮೀಟರ್ ಇದೆ. ಸೊ ಹೇಗಿದ್ರು ಮಾಡಿ ಇವತ್ತು ಕವರ್ ಮಾಡಬೇಕು ಅಮೃತ್ಸರ್ಗೆ, ಗೋಲ್ಡನ್ ಟೆಂಪಲ್ ನೋಡಲಿಕ್ಕೆ. ಸೊ ಲೆಟ್ಸ್ ಗೋ, ಜರ್ನಿ ಸ್ಟಾರ್ಟ್. ಇದೊಂದು ಎಕ್ಸ್ಟ್ರಾ ಬ್ಯಾಗ್ ಇವತ್ತು ನಮ್ಮದು ಗಾಡಿನಲ್ಲಿ. ಏನಂತ ಹೇಳಿದ್ರೆ ಇದು ಮನಾಲಿನಲ್ಲಿ ಶಾಪಿಂಗ್ ಮಾಡಿದ್ದು ಎಕ್ಸ್ಟ್ರಾ ಬ್ಯಾಗ್ ಆಗಿದೆ. ಪ್ರಕಾಶ್ ನಾವು ಗಾಡಿ ವೀಲಿ ಆಗ್ತದೇನು ಈಗ? ಗಾಯ್ಸ್ ಇಲ್ಲಿಂದ ನೋಡಿ, ಈ ಕಡೆಯಿಂದ ಈ ಕಡೆ ಹೋಗ್ಲಿಕ್ಕೆ, ಈ ಊರಿಗೆ ಹೋಗ್ಲಿಕ್ಕೆ ಅವರು ಇದನ್ನ ಯೂಸ್ ಮಾಡ್ತಾರೆ ನೋಡಿ. ಇದು ಎಳ್ಕೊಂಡು ಹೋಗುದು, ಅದ್ರ ಮೇಲೆ ಕುತ್ಕೊಂಡು ಆ ಕಡೆಯಿಂದ ಆ ಕಡೆ, ಈ ಕಡೆಯಿಂದ ಆ ಕಡೆ ಹೋಗ್ಲಿಕ್ಕೆ ನೋಡಿ. ಕಾಣಿಸ್ತದಲ್ಲ ಇದ್ರ ಮೇಲೆ ಆ ರೋಪ್, ಅದು ಹಗ್ಗ ಇದೆಯಲ್ಲ, ಅದು ಎಳ್ಕೊಂಡು ಹೋಗೋದು ಆ ಕಡೆ ಮತ್ತೆ ಈ ಕಡೆ. ಇಲ್ಲಿ ಬರ್ತಿದ್ದಾರೆ ನೋಡಿ. ಪಂಜಾಬ್ ಎಂಟ್ರ್ ಆಗಿದೆ. ಶಿಕಂಜಿ ಕುಡಿತಾ ಇದೀವಿ. ಶಿಕಂಜಿ ಇಷ್ಟು ದಿನ ತನಕ ಚಳಿ ಆಗ್ತಿತ್ತು, ಇವಾಗಂತೂ ಹೆವಿ ಶೆಕೆ ಆಗ್ತಾ ಇದೆ. ಪಂಜಾಬ್ ಬಂದೆ ಶೆಕೆ ಅಲ್ಲ ಫುಲ್ಲು. ಎಂಟ್ರ್ ಆಗ್ತಾ ಇದೀವಿ ಅಮೃತ್ಸರ್ ನೋಡಿ. ಸೊ ಗಾಯ್ಸ್ ಅಂತೂ ಇಂತೂ ಅಮೃತ್ಸರ್ ಬಂದು ಇವಾಗ ನೋಡಿ ತಲೆಗೆ ಕುತ್ಕೊಂಡಿದ್ದೀವಿ. ಗೋಲ್ಡನ್ ಟೆಂಪಲ್ಗೆ ಬಂದು ನಿಂತಿದ್ದೀವಿ. ಸೊ ಇವಾಗ ನೋಡಿ ಗೋಲ್ಡನ್ ಟೆಂಪಲ್. दर्शन करो, पहले प्रणाम करो, मम्मी प्रणाम करो. ನೈಟ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇಂಡಿಯಾದಲ್ಲೇ ಬ್ಯೂಟಿಫುಲ್ ಹಾಗೂ ಪವಿತ್ರ ಸ್ಥಳ ಅದರಲ್ಲಿ ಒಂದಂದರೆ ಗೋಲ್ಡನ್ ಟೆಂಪಲ್. ನೋಡಿದ್ವಿ, ಫುಲ್ ಎಂಜಾಯ್ ಮಾಡಿದ್ವಿ. ನೈಟ್ ಸುದಾ ಇದ್ರ ಲೈಟ್ಸ್ ಎಲ್ಲ ಇತ್ತು, ಒಳ್ಳೆ ಇತ್ತು. ಇವತ್ತು ಮಲ್ಕೊಂಡು ನಾಳೆನೂ ಆಗಲ್ ಸಿಗೋಣ. ಬಾಯ್ ಬಾಯ್.